ರಾಜ್ಯಸಭಾ ಸದಸ್ಯರಾಗಿರುವಂಥ ಜಗ್ಗೇಶಣ್ಣ ಆಗಮಿಸ್ತಾ ಇದ್ದಾರೆ. ಹಾಗೆ ನಮ್ಮೆಲ್ಲರ ಕಲಾವಿದರ ಸಂಘದ ವತಿಯಿಂದ ರಾಘವೇಂದ್ರರ ವರಪುತ್ರ ಅಂತ ಮಂಜನ ಸ್ವಲ್ಪ ಹಿಂದೆ ಬನ್ನಿ ಮೇಡಮ್. ಸುರೇಶ್ ಹಿಂದೆ ಕಳಿಸಿ ಅವ್ರನ್ನೆಲ್ಲ ಸ್ವಲ್ಪ ಹಿಂದೆ ಇನ್ನು ಹಿಂದೆ ಬನ್ನಿ, ಸ್ವಲ್ಪ ಜಾಗ ಮಾಡ್ಕೊಡಿ. ಹಿಂದೆ ಬನ್ನಿ ದಯವಿಟ್ಟು. ಹಿಂದೆ ಬನ್ನಿ, ಜಾಗ ಮಾಡಿ, ಜಾಗ ನೋಡಿ, ದಾರಿ ಬಿಡ್ಕೊಡ್ರಿ ಎಲ್ಲರಿಗೂ. ಕಾಣಿಸಿ ಹೊಡೆತ ಮೈದಾನದ ಆಚೆಗೆ ಅತ್ಯುತ್ತಮವಾದ ಹೊಡೆತದೊಂದಿಗೆ ಮೈದಾನ. ನೀವು ಆಡಿರ್ತಕ್ಕಂಥ ಎಲ್ಲ ಪಂದ್ಯಗಳಲ್ಲಿ, ಗೆದ್ದಿರ್ತಕ್ಕಂಥ ಪಂದ್ಯಗಳಲ್ಲಿ ನಿಮಗೆ ಪ್ರಶಸ್ತಿಯನ್ನು ವಿತರಣೆ ಮಾಡಲು ನಮ್ಮ ಕರ್ನಾಟಕದ ಹೆಮ್ಮೆಯ ಸುಪುತ್ರ, ನವರಸ ನಾಯಕ, ನೂತನವಾಗಿ ರಾಜ್ಯಸಭೆಯ ಸದಸ್ಯರಾಗಿರ್ತಕ್ಕಂತಹ ಸನ್ಮಾನ್ಯ ಜಗ್ಗೇಶ್ ಅವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಬಹುಶಃ ಇಂತಹ ಒಂದು ಗೌರವದ ಸ್ಥಾನ ಕಲಾವಿದರಿಗೆ ಸಿಕ್ಕಿದೆ. ಆದರೆ ಇವತ್ತು ಅವರಿರ್ತಕ್ಕಂಥ ಬ್ಯುಸಿ ಶೆಡ್ಯೂಲ್ ಕೂಡ ನಮ್ಮ ಜೊತೆ ಬಂದು ಕಲಾವಿದರಾಗಿ, ಆಟಗಾರರಿಗೆ ಆಟಗಾರನಾಗಿ, ಹಿರಿಯ ಸಹೋದರನಾಗಿ ನಮಗೆ ಹಾರೈಸಲು ಇವತ್ತು ಜಗ್ಗೇಶ್ ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಬಹುಶಃ ಬೇರೆ ಯಾರಾದರೂ ರಾಜ್ಯಸಭಾ ಸದಸ್ಯರಾಗಿದ್ದರೆ ಅವರ ಪದವಿ ಸಿಕ್ಕಿದ ಮೇಲೆ ಬಹುಶಃ ಇಂಥ ಕಾರ್ಯಕ್ರಮ ಬರ್ತಾ ಇರಲಿಲ್ಲ. ಆದರೆ ಜಗ್ಗೇಶ್ ಅವರು ನಮ್ಮ ಕಲಾವಿದ ಮೇಲಿರ್ತಕ್ಕಂಥ ಗೌರವ, ಪ್ರೀತಿ, ವಾತ್ಸಲ್ಯದಿಂದ ಇವತ್ತು ಕಾರ್ಯಕ್ರಮಕ್ಕೆ ಬಂದು ನಿಮಗೆ ಪ್ರಶಸ್ತಿಯನ್ನು ವಿತರಣೆ ಮಾಡೋದಕ್ಕೆ ಬಂದಿದ್ದಾರೆ. ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತಾ, ಈಗ ನಾವು ನಾಡಗೋಡಿ ಶ್ರೀನಿವಾಸ್ ಅವರಿಗೆ ಕಾರ್ಯಕ್ರಮ ಮುಂದುವರಿಸಬೇಕು ಅಂತ ಕೇಳ್ಕೊಳ್ತೇನೆ. ಇವತ್ತು ಅಂದರೆ ನಾನು ಭಾಷಣ ಮಾಡೋದಲ್ಲ, ಆದರೂ ನಾನು ಒಂಥರ ಇರೋ ಭಾಷೆ. ಇವತ್ತು ನಾನು ಒಬ್ಬ ನಾಯಕ ಅಂದರೆ ಚಿತ್ರದಲ್ಲಿ ಬರಬೇಕಾದ್ರೆ ನಮ್ಮ ಗುರುಗಳು ನವರಸ ನಾಯಕ ಜಗ್ಗೇಶ್ ಅವರೇ ನನಗೆ ಪಾತ್ರ ಕೊಟ್ಟು ಯಾವುದೇ ಒಂದು ಪಿಕ್ಚರ್ ಮಾಡಿದ್ರು ಅದರಲ್ಲಿ ಒಂದೇ ಸೀನ್ ಆದ್ರೂ ಅದು ಟಿ ವಿಲಿ ಇವತ್ತು ನನಗೆಲ್ಲ ಅದು ಬೆಸ್ಟ್ ಸೀನಲ್ಲಿ ಹಾಕಿ ಹಾಕ್ತಾರೆ. ನಮ್ಮ ಗುರುಗಳಿಗೆ ಮೊದಲು ನಮಸ್ಕಾರ ಮಾಡಿ ನಮ್ಮ ಮಾತಿಗೆ ಅಂದರೆ ಈ ಪೋಷಕ ಕಲಾವಿದರು ಹೋಗಿ ಅವ್ರ ಹತ್ರ ಕೇಳ್ಕೊಂಡಿದ್ದಕ್ಕೆ ಬರ್ತೀನಿ ಬಿಡಯ್ಯ ಅಂತ ಹೇಳಿದ್ದಕ್ಕೆ ಅವರಿಗೆ ತುಂಬ ಹೃದಯದ ನಮ್ಮ ಪೋಷಕ ಕಲಾವಿದರ ಸಂಘದಿಂದ ಉತ್ಪೂರ್ವಕ ಅಭಿನಂದನೆ.
ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಕಾರ್ಯಕ್ರಮ ಇಷ್ಟೊಂದು ವರ್ಣರಂಜಿತೆಗೆ ಕಾರಣರಾದಂತಹ ನಮ್ಮ ಗಣೇಶ್ ರಾವ್ ಅವರು ಮತ್ತು ನಮ್ಮ ಗಣಸಿ ಸದಾನಂದ ಸ್ವಾಮಿಗಳು. ಯಾಕಂದರೆ ಇವರಿಂದ ನಮ್ಮ ಯಾವುದೇ ಕಾರ್ಯಕ್ರಮ ಎಲ್ಲೇ ನಡೆದ್ರು ಇವರು ನಮ್ಮ ಜೊತೆಗೆ ಇರ್ತಾ ಇರ್ತಾರೆ. ಇದ್ರ ಜೊತೆಗೆ ನಮ್ಮ ಅರಸಿಕೆರೆ ಉಮೇಶ್ ಅವರು, ಇವರು ಕೂಡ ನಮ್ಮ ಪೋಷಕ ಕಲಾವಿದರ ಸಂಘದ ಯಾವುದೇ ಕೆಲಸ ಎಲ್ಲೇ ಕೆಲಸ ಕೊಡ್ತಾರೆ. ಇದ್ರ ಜೊತೆಗೆ ನಮ್ಮ ತುರ್ಯಕೆರೆ ತೀನರಸೀಪುರದಂಥ ನಮ್ಮ ಸ್ನೇಹಿತರು ಮನ್ಸೂರ್ ಅಲಿ ಖಾನ್, ಇವರು ಕೂಡ ಎಲ್ಲ ಸಂಘದಲ್ಲಿ ನಮ್ಮ ಸಂಘದ ಎಲ್ಲ ಕಾರ್ಯಕ್ರಮ ಬರ್ತಾ ಇರ್ತಾರೆ. ಇವತ್ತು ನಾವು ಕರೆದೇ ಇಲ್ಲ, ಅವರು ಖರೀದಲ್ಲೇ ಬಂದ್ಬಿಟ್ಟಿದ್ದಾರೆ. ನಿಜಕ್ಕೂ ನಾವು ತುಂಬ ಸಂತೋಷ. ಈ ಜನದ ಮುಂದೆ ಎಲ್ಲ ಹೇಳ್ತಾ ಇದ್ದೀವಿ, ಈ ಫೀಲ್ಡು, ಈ ಕಪ್ಪು, ಈ ಮೊಮೆಂಟೋಸ್ ಇದೆಲ್ಲ ಕಡೆಗೆ ಕಾರಣಕರ್ತರಾದಂಥ ಇದೆಲ್ಲ ಇದ್ದಾರೆ. ನಮ್ಮ ಈಗ ಮುಖ್ಯವಾಗಿ ಈ ನಮ್ಮ ಕ್ರಿಕೆಟ್ ಪಂದ್ಯಾವಳಿ ಪ್ರಾರಂಭ ಮಾಡೋದಕ್ಕೆ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರ ಟ್ರೋಫಿ ಇಡಬೇಕು ಅಂತ ಸಾಹೇಬ್ರ ಹತ್ರ ಕೇಳ್ಕೊಂಡಿದ್ದಕ್ಕೆ ಅವರು ಮನಸ್ಫೂರ್ತಿಯಾಗಿ ಒಪ್ಕೊಂಡಿದ್ದಾರೆ. ಅವ್ರದ್ದು ಮೊದಲನೇ ಬಹುಮಾನ ಇಟ್ಟು ಮೊದಲನೇ ಬಹುಮಾನನ ನಮ್ಮ ಪೋಷಕ ಕಲಾವಿದರ ಸಂಘದವರು ಅಂದರೆ ನಮ್ಮ ಪೋಷಕ ಕಲಾವಿದರ ಸಂಘದಲ್ಲಿ ಆಡಿರೋ ಮ್ಯಾಚಲ್ಲಿ ಮೊದಲನೇ ಬಹುಮಾನ ನಮ್ಮ ಪೋಷಕ ಕಲಾವಿದರ ಸಂಘದ ಕಾರ್ಯದರ್ಶಿ ಆಡುಗೋಡಿ ಶ್ರೀನಿವಾಸ ತಂಡ ಗೆದ್ದಿದೆ. ಎರಡನೇ ಬಹುಮಾನ ಡಿಂಗ್ರಿ ನಾಗರಾಜರು. ಮೂರನೇ ಬಹುಮಾನ ಲೇಡೀಸಲ್ಲಿ ಯಾರ್ದಮ್ಮ ನವನೀತಾ ತಂಡದವರು ಮೂರನೇ ಬಹುಮಾನ ಗೆದ್ದಿದ್ದಾರೆ. ನಾಲ್ಕನೇ ಬಹುಮಾನ ನಮ್ಮ ಪುಷ್ಪಸ್ವಾಮಿ ಬಹುಮಾನ ಗೆದ್ದಿದ್ದಾರೆ. ಮತ್ತು ಇಲ್ಲಿ ನಮ್ಮ ಫೈನಲ್ ಟೀಮು ಫೈನಲ್ ಮ್ಯಾಚಲ್ಲಿ ಅಂದರೆ ನಮ್ಮ 3 ಟೀಮಲ್ಲಿ ಯಾರು ಫಸ್ಟ್ ಫೈನಲಲ್ಲಿ ಗೆದ್ದಿದ್ದಾರೆ ಅಂದರೆ ನಮ್ಮ ಚಲನಚಿತ್ರ ನಿರ್ದೇಶಕರು ಹಾಗೂ ಸಹಾಯಕ ನಿರ್ದೇಶಕರ ತಂಡ ಮೊದಲನೇ ಬಹುಮಾನ ಗೆದ್ದಿದೆ. ಎರಡನೇ ಬಹುಮಾನವನ್ನು ನಮ್ಮ ಸಮಾಜ ಕರ್ನಾಟಕ ಪಕ್ಷವು ಸಮಗ್ರ ರಕ್ಷಣಾ ವೇದಿಕೆ ತಂಡದವರು ಗೆದ್ದಿದ್ದಾರೆ. ಇವರಿಗೆಲ್ಲರಿಗೂ ನಾವು ಹೃತ್ಪೂರ್ವಕ ಅಭಿನಂದನೆಗಳು. ಇದು ನಮ್ಮ ಜಗ್ಗಣ್ಣನವರ ನೇತೃತ್ವದಲ್ಲಿ ಈಗ ಬಹುಮಾನ ವಿತರಣೆ ಮಾಡಲಿದೆ. ಇದರಲ್ಲಿ ನಮ್ಮ ಮೊದಲನೇ ಬಹುಮಾನ ಅಶ್ವಥ್ ನಾರಾಯಣ್ ಸಾಹೇಬರು ಕೊಟ್ಟಿದ್ದಾರೆ. ಎರಡನೇ ಬಹುಮಾನ ನಾರಾಯಣ್ ಗೌಡರು ಕ್ರೀಡಾ ಮಂತ್ರಿಗಳು ಕೊಟ್ಟಿದ್ದಾರೆ. ಮೂರನೇ ಬಹುಮಾನ ಬೈತಿ ಬಸವರಾಜ ಸಾಹೇಬರು ಕೊಟ್ಟಿದ್ದಾರೆ. ನಾಲ್ಕನೇ ಬಹುಮಾನನ ನಮ್ಮ ಗಣೇಶ್ ಅವರು ತಂದೆ ತಾಯಿ ಹೆಸರಲ್ಲಿ ಕೊಟ್ಟಿದ್ದಾರೆ. ಐದನೇ ಬಹುಮಾನವನ್ನು ಒಕ್ಕಲಿಗರ ಸಂಘದ ನಮ್ಮ ಕಿಮ್ಸ್ ಆಸ್ಪತ್ರೆ ಚೇರ್ಮನ್ ಉಮಾಪತಿ ಅವರು ಕೊಟ್ಟಿದ್ದಾರೆ. ಆರನೇ ಬಹುಮಾನ